6.5 ಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಬಡಿದ ಕ್ಷುದ್ರ ಗ್ರಹವೊಂದು ಭೂಮಿಯಿಂದ ಡೈನೋಸಾರ್ಗಳ ಸಂತತಿಯನ್ನೇ ಅಳಿಸಿಬಿಟ್ಟಿತ್ತು. ಹೀಗೆಂದು ನಾವು ಬಹಳಷ್ಟು ಸಾರಿ ಕೇಳಿದ್ದೇವೆ. ಆದರೆ ಆ ಕ್ಷುದ್ರಗ್ರಹದಿಂದಲೇ ಸರ್ವನಾಶ ಸಂಭವಿಸಿತು ಎಂಬುದು ಹೇಗೆ ತಿಳಿಯಿತು? ಈ ಪ್ರಶ್ನೆ ನಮಗೆ ಯಾವತ್ತಾದರೂ ಮೂಡಿದೆಯೇ? ಹೌದು ಸ್ನೇಹಿತರೆ, ಕ್ಷುದ್ರಗ್ರಹದ ಅಪ್ಪಳಿಸುವಿಕೆಯಿಂದಲೇ ಡೈನೋಸಾರ್ಗಳ ವಿನಾಶ ಸಂಭವಿಸಿತು ಎಂಬುದು ವಿಜ್ಞಾನಿಗಳಿಗೆ ಹೇಗೆ ತಿಳಿದಿರಬಹುದು? ಈ ಪ್ರಶ್ನೆಗೆ ಉತ್ತರವಾಗಿಯೇ ಇಂದಿನ ಎಪಿಸೋಡ್. ಭೂಮಿಯನ್ನು ಆಳುತ್ತಿದ್ದ ಆ ದೈತ್ಯಗಳು ಈ ಕ್ಷುದ್ರಗ್ರಹಕ್ಕೆ ಬಲಿಯಾಗಿ ಸತ್ತವು ಎಂಬುದಕ್ಕೆ ವಿಜ್ಞಾನಿಗಳಿಗೆ ಯಾವ ಬಲವಾದ ಆಧಾರ ಸಿಕ್ಕಿದೆ ಎಂಬುದನ್ನು ಈ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ. 1980ರವರೆಗೂ ಡೈನೋಸಾರ್ನ ವಿನಾಶದ ಬಗ್ಗೆ ಹೆಚ್ಚಾಗಿ ಯಾರೂ ಚಿಂತಿಸಿರಲಿಲ್ಲ. ಆದರೆ ಥಿಯರಿಗಳು ಬಹಳಷ್ಟಿದ್ದವು. ಹಾಗಿದ್ದರೆ ಡೈನೋಸಾರ್ನ ಇರುವಿಕೆಯ ಬಗ್ಗೆ ಮೊತ್ತ ಮೊದಲು ಗೊತ್ತಾಗಿದ್ದು ಯಾವಾಗ ಎಂದು ನಾವು ನೋಡಬೇಕಾಗುತ್ತದೆ. 1874ರಲ್ಲಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ಶೈರ್ ರಾಜ್ಯದ ಸ್ಟೋನ್ಸ್ಫೀಲ್ಡ್ ಎಂಬ ಊರಿನಲ್ಲಿ ಕಾರ್ಮಿಕರು ಕಲ್ಲು ಕೋರೆಯೊಂದರಲ್ಲಿ ಅಗೆಯುತ್ತಿದ್ದಾಗ ದೊಡ್ಡ ಗಾತ್ರದ ಮೂಳೆಯೊಂದು ದೊರೆಯುತ್ತದೆ. ಜಿಯಾಲಜಿಸ್ಟ್ ಆಗಿದ್ದ ವಿಲಿಯಂ ಬಕ್ಲ್ಯಾಂಡ್ ಅವರು ಈ ಬೃಹತ್ ಜೀವಿಯ ಮೂಳೆಗಳನ್ನು ಹೊರತೆಗೆದು ಸಂಗ್ರಹಿಸಿ ಅದಕ್ಕೆ ಮೆಗಾಲೋಸಾರಸ್ ಎಂದು ಹೆಸರು ನೀಡುತ್ತಾರೆ. 1822ರಿಂದ 25ರ ಅವಧಿಯಲ್ಲಿ ಇಂಗ್ಲಿಷ್ ಡಾಕ್ಟರ್ ಮತ್ತು ಜಿಯಾಲಜಿಸ್ಟ್ ಆಗಿದ್ದ ಗಿಡಿಯಾನ್ ಮ್ಯಾಂಟೆಲ್ ಅವರು ದೈತ್ಯ ಜೀವಿಯ ಅವಶೇಷವೊಂದನ್ನು ಸಂಗ್ರಹಿಸಿದ್ದರೂ ಇದಕ್ಕೆ ಅವರು ಇಗ್ವಾಡಾನ್ ಎಂದು ಹೆಸರಿಡುತ್ತಾರೆ. ಆದರೆ ಆ ದೈತ್ಯಗಳಿಗೆ ಡೈನೋಸಾರ್ ಎನ್ನುವ ಹೆಸರು 1842ರಲ್ಲಿ ನೀಡಲಾಯಿತು. ಬ್ರಿಟಿಷ್ ವಿಜ್ಞಾನಿ ರಿಚರ್ಡ್ ಓವೆನ್ ಅವರು ಇಂತಹ ದೈತ್ಯ ಜೀವಿಗಳ ಪಳೆಯುಳಿಕೆಗಳನ್ನೆಲ್ಲ ಒಟ್ಟು ಸೇರಿಸಿ ಇದಕ್ಕೆ ಡೈನೋಸಾರಿಯಾ ಎಂದು ಕರೆದರು. ಇದರ ಅರ್ಥ ಟೆರಿಬಲ್ ಲಿಜಾರ್ಡ್ಸ್ ಎಂದಾಗುತ್ತದೆ. ಅಲ್ಲಿಂದ ಡೈನೋಸಾರ್ ಶಬ್ದ ಹುಟ್ಟಿಕೊಂಡಿತು. 1980ರಿಂದ ಇಲ್ಲಿಯವರೆಗಿನ ಮಾನವನ ತಂತ್ರಜ್ಞಾನದ ವೇಗ ಹೇಗಿದೆ ಎಂದರೆ, ಒಂದು ಕ್ಷುದ್ರಗ್ರಹ ಬಂದು ಭೂಮಿಗೆ ಬಡಿದಿತ್ತು ಎನ್ನುವುದರ ಕಲ್ಪನೆಯೇ ಇಲ್ಲದ ಮನುಷ್ಯ ಇಂದು ಆ ಕ್ಷುದ್ರಗ್ರಹ ಎಲ್ಲಿಂದ ಬಂದಿತ್ತು ಎನ್ನುವಲ್ಲಿಯವರೆಗೆ ಮುಂದುವರೆದಿದ್ದಾನೆ. ಅದು ಕೇವಲ 4 ದಶಕಗಳಲ್ಲಿ. 1980ರ ಮೊದಲು ಡೈನೋಸಾರ್ನ ವಿನಾಶದ ಕುರಿತು ಹಲವಾರು ಥಿಯರಿಗಳಿದ್ದವು. ಬೃಹತ್ ಜ್ವಾಲಾಮುಖಿ ಸ್ಫೋಟ, ಭೂಮಿಯ ತಾಪಮಾನ ಏರಿಕೆಯಂತಹ ಕಾರಣಗಳು, ಜೊತೆಗೆ ಡೈನೋಸಾರ್ಗಳಿಗೆ ಒಂದು ಮಾರಣಾಂತಕ ಮಹಾಮಾರಿ ಶುರುವಾಗಿತ್ತು ಎನ್ನುವಂಥ ಥಿಯರಿಗಳು ಹುಟ್ಟಿದ್ದವು. ಕೆಲವೊಂದು ವಿಚಿತ್ರವೆನ್ನಿಸುವಂಥ ಥಿಯರಿಗಳು ಇದ್ದವು. ಸಣ್ಣ ಸಸ್ತನಿಗಳು ಡೈನೋಸಾರ್ನ ಮೊಟ್ಟೆಗಳನ್ನು ತಿನ್ನಲು ಶುರು ಮಾಡಿದ್ದವು ಎಂಬ ಥಿಯರಿ, ವೈರಸ್ ಒಂದರಿಂದ ಭೂಮಿಯ ಮೇಲಿನ ಎಲ್ಲ ಸಸ್ಯಗಳು ಸತ್ತು ಹೋದವು, ಆ ಸಸ್ಯಗಳನ್ನು ತಿನ್ನುತ್ತಿದ್ದ ಡೈನೋಸಾರ್ಗಳು ಆಹಾರವಿಲ್ಲದೆ ಸತ್ತು ಹೋದವು ಎಂಬ ಥಿಯರಿ. ಹಾಗೆಯೇ ವಿಷವನ್ನು ಸೂಸುವ ಹೂಗಳು ಹುಟ್ಟಿ ಅದರಿಂದ ಡೈನೋಸಾರ್ಗಳು ವಿಷಪ್ರಾಶನವಾಗಿ ಸತ್ತವು ಎಂಬ ಥಿಯರಿಗಳು ಇದ್ದವು. ಒಬ್ಬನಂತೂ ಡೈನೋಸಾರ್ಗಳೆಲ್ಲವೂ ಮಿಲನ ಕ್ರಿಯೆ ನಡೆಸುವುದನ್ನೇ ನಿಲ್ಲಿಸಿಬಿಟ್ಟಿದ್ದವು, ಅದಕ್ಕೆ ಅದರ ಸಂತತಿ ನಾಶವಾಯಿತು ಎಂದು ಹೇಳಿದ್ದ. ಇದರ ಜೊತೆಗೆ ಕ್ಷುದ್ರಗ್ರಹವೊಂದರ ಅಪ್ಪಳಿಸುವಿಕೆಯು ಒಂದು ಥಿಯರಿಯಾಗಿತ್ತು. ಆದರೆ ಇದರ ಬಗ್ಗೆ ಯಾವುದೇ ಸಾಕ್ಷಿ ಇರಲಿಲ್ಲ. ಸ್ನೇಹಿತರೆ, ಭೂಮಿಯ ಮೇಲೆ ವರ್ಷಗಳು ಕಳೆದಂತೆ ಮಣ್ಣಿನ ಪದರಗಳು ಸೇರುತ್ತಾ ಹೋಗುತ್ತವೆ. ಈ ಪದರಗಳನ್ನು ವಿಜ್ಞಾನಿಗಳು ಅಗೆಯುತ್ತಾ ಹೋದಂತೆ ಆಯಾಯ ಕಾಲದ ಘಟನಾವಳಿಗಳ ಕುರುಹುಗಳು ಸಿಗುತ್ತವೆ. ಇದೇ ರೀತಿಯಲ್ಲಿ ಡೈನೋಸಾರ್ಗಳ ಕಾಲಘಟ್ಟದ ಮಣ್ಣಿನ ಪದರವನ್ನು KPG ಬೌಂಡರಿ ಎಂದು ಕರೆಯಲಾಗುತ್ತದೆ. ಕ್ರಿಟೇಷಿಯಸ್ ಕಾಲಘಟ್ಟವನ್ನು ಡೈನೋಸಾರ್ಗಳು ಬದುಕಿದ್ದ ಯುಗವೆಂದು ತಿಳಿಯಲಾಗಿದೆ. 1980ರಲ್ಲಿ ಲೂಯಿಸ್ ಮತ್ತು ವಾಲ್ಟರ್ ಅಲ್ವಾರೆಜ್ ಎಂಬ ತಂದೆ ಮಗನ ವಿಜ್ಞಾನಿಗಳ ಜೋಡಿಗಳು ಈ KPG ಬೌಂಡರಿ ಪದರದಲ್ಲಿ ಒಂದು ವಿಚಿತ್ರವನ್ನು ಕಾಣುತ್ತಾರೆ. ಇಲ್ಲಿ ಇರಿಡಿಯಂ ಎಂಬ ಮೂಲವಸ್ತುವಿನ ಅಂಶ ಅವರಿಗೆ ಪತ್ತೆಯಾಗುತ್ತದೆ.
ಇದೇ ರೀತಿಯಲ್ಲಿ KPG ಬೌಂಡರಿಯ ಪದರದಲ್ಲಿ ಇರಿಡಿಯಂ ಮೂಲವಸ್ತು ಇರುವುದು ವಿಶ್ವದ ಹಲವಾರು ಕಡೆ ಸಾಬೀತಾಗುತ್ತದೆ. KPG ಬೌಂಡರಿ ಎಂಬ ಪದರದ ಸಮಯದಲ್ಲಿಯೇ ಡೈನೋಸಾರ್ಗಳು ಮಣ್ಣಾಗಿದ್ದವು. ಇದೇ ಪದರದಲ್ಲಿ ಮತ್ತು ಇದರ ಮೇಲಿನ ಪದರಗಳಲ್ಲಿ ಮಾತ್ರ ಡೈನೋಸಾರ್ನ ಅವಶೇಷಗಳು ದೊರಕಿವೆ. ಅದರ ಕೆಳಗಿನ ಪದರದಲ್ಲಿ ಡೈನೋಸಾರ್ನ ಅವಶೇಷಗಳು ದೊರಕಿಲ್ಲ. ಇದರರ್ಥ ಇದೇ ಕಾಲಘಟ್ಟದಲ್ಲಿ ಡೈನೋಸಾರ್ಗಳೆಲ್ಲವೂ ಒಂದೇ ಬಾರಿಗೆ ವಿನಾಶ ಹೊಂದಿದವು ಎಂಬುದು ಸಾಬೀತಾಗುತ್ತದೆ. ಜೊತೆಗೆ ವಿಜ್ಞಾನಿಗಳು ಈ ಪದರದಲ್ಲಿ ಕಂಡುಹಿಡಿದ ಇರಿಡಿಯಂ ಭೂಮಿಯ ಮೇಲೆ ಕಂಡುಬರುವ ಮೂಲವಸ್ತುವಾಗಿರಲಿಲ್ಲ. ಅದು ಭೂಮ್ಯಾಚೆಗಿನ ಆಕಾಶಕಾಯಗಳಲ್ಲಿ ಕಂಡುಬರುವ ಒಂದು ಮೂಲವಸ್ತುವಾಗಿತ್ತು. ಈ ಇರಿಡಿಯಂ ಭೂಮಿಯಾದ್ಯಂತ ಆ ಪದರದಲ್ಲಿ ಕಂಡು ಬರಬೇಕಾದರೆ ಅದು ಖಂಡಿತ ಯಾವುದೋ ಒಂದು ಆಕಾಶಕಾಯದ ಕಾರಣದಿಂದಲೇ ಆಗಿರಬೇಕು ಎಂಬ ತೀರ್ಮಾನಕ್ಕೆ ಬರಲಾಯಿತು. ಜೊತೆಗೆ ಆ ಸಮಯದಲ್ಲಿಯೇ ಡೈನೋಸಾರ್ಗಳೆಲ್ಲ ನಿರ್ನಾಮ ಹೊಂದಬೇಕಾದರೆ ಇದು ಅದೇ ಆಕಾಶಕಾಯದ ಕಾರಣದಿಂದಲೇ ಆಗಿರಬೇಕು ಎಂದು ತಿಳಿಯಲಾಯಿತು. ಆದರೆ ಆಕಾಶಕಾಯವೊಂದು ಭೂಮಿಗೆ ಬಡಿದಿದ್ದರಿಂದಲೇ ಡೈನೋಸಾರ್ಗಳ ವಿನಾಶ ಸಂಭವಿಸಿತ್ತು ಎಂಬುದು ಖಾತ್ರಿಯಾಯಿತು. ಆದರೆ ಆ ಆಕಾಶಕಾಯ ಯಾವುದು, ಅದು ಬಿದ್ದ ಜಾಗ ಯಾವುದು ಎಂಬ ಬಗ್ಗೆ ತಿಳಿಯುತ್ತಿರಲಿಲ್ಲ. ದೊಡ್ಡದಾದ ಒಂದು ಆಕಾಶಕಾಯ ಭೂಮಿಗೆ ಬಿದ್ದಿರಬೇಕಾದರೆ ಅದರ ದೊಡ್ಡದಾದ ಕುಳಿ ಅಥವಾ ಗುಂಡಿಯೊಂದು ಭೂಮಿಯ ಮೇಲೆ ಇರಲೇಬೇಕಲ್ಲವೇ? ಹೌದು, ಇಂತಹ ಒಂದು ಸಾಕ್ಷಿಗಾಗಿ ಹುಡುಕಾಟಗಳು ನಡೆಯಲಾರಂಭಿಸಿದವು. ವಿಜ್ಞಾನಿಗಳು ಅಂತಹ ಒಂದು ದೊಡ್ಡ ಕುಳಿಯ ಗುರುತಿಗಾಗಿ ಹುಡುಕಾಟ ನಡೆಸಲಾರಂಭಿಸಿದರು. ಕೊನೆಗೆ 1991ರಲ್ಲಿ ಮೆಕ್ಸಿಕೋದ ಯುಕಾಟನ್ ಪೆನಿನ್ಸುಲಾ ಎಂಬಲ್ಲಿ ಕುಳಿಯೊಂದು ಇರುವುದು ಪತ್ತೆಯಾಗುತ್ತದೆ. ಚಿಕ್ಸಲೂಬ್ ಹೆಸರಿನ ಈ ಕುಳಿಯು 180 ಕಿಲೋಮೀಟರ್ನಷ್ಟು ವ್ಯಾಸ ಹೊಂದಿದ ಬೃಹತ್ ಕುಳಿಯಾಗಿತ್ತು. ಇದನ್ನು ಅಭ್ಯಾಸ ಮಾಡಿದ ವಿಜ್ಞಾನಿಗಳು 10 ಕಿಲೋಮೀಟರ್ನಷ್ಟು ಅಗಲವಾದ ಕ್ಷುದ್ರಗ್ರಹವೊಂದು ಇಲ್ಲಿಗೆ ಅಪ್ಪಳಿಸಿರಬಹುದು ಎಂದು ಹೇಳುತ್ತಾರೆ. ನೀವು ಚಿತ್ರದಲ್ಲಿ ನೋಡುತ್ತಿರುವುದು ನಿಜವಾದ ಕುಳಿಯಲ್ಲ. ಅದರ ನಿಜವಾದ ಚಿತ್ರ ತೆಗೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಕುಳಿಯ ಕೆಲಭಾಗ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಮುಳುಗಿ ಹೋಗಿದೆ. ಇನ್ನುಳಿದ ಭಾಗ ಭೂಮಿಯಡಿಯಲ್ಲಿ ಸೇರಿ ಹೋಗಿದೆ. ಸಮುದ್ರದ ನೀರು, ಲೈಮ್ಸ್ಟೋನ್ ಪದರಗಳು, ಮಣ್ಣು ಮತ್ತು ಮರಗಳಿಂದ ಆ ಕುಳಿ ಮರೆಯಾಗಿ ಹೋಗಿದೆ. ವಿಜ್ಞಾನಿಗಳು ಸ್ಯಾಟಲೈಟ್ ಗ್ರಾವಿಟಿ ಮ್ಯಾಪ್ನ ಸಹಾಯದಿಂದ, ಆಯಿಲ್ ಡ್ರಿಲ್ಲಿಂಗ್ ಡಾಟಾಗಳಿಂದ, ಹಾಗೆಯೇ ಭೂಮಿಯಡಿಯಲ್ಲಿನ ಕಲ್ಲಿನ ಸ್ಯಾಂಪಲ್ಗಳನ್ನು ತೆಗೆದು ಪರಿಶೀಲಿಸಿದ ನಂತರವೇ ಅಲ್ಲೊಂದು ಕುಳಿ ಮಣ್ಣಿನಡಿಯಲ್ಲಿ ಸೇರಿ ಹೋಗಿದೆ ಎಂದು ಪತ್ತೆ ಹಚ್ಚಿದ್ದಾರೆ. ಯಾಕೆಂದರೆ ಆ ಕ್ಷುದ್ರಗ್ರಹ ಬಡಿದು 6.5 ಕೋಟಿ ವರ್ಷಗಳೇ ಕಳೆದಿವೆ. ಇಂದಿಗೆ ಆ ಕುಳಿ ಮಣ್ಣಿನಡಿಯಲ್ಲಿ ಮತ್ತು ನೀರಿನಡಿಯಲ್ಲಿ ಸೇರಿ ಹೋಗಿದೆ. ಎಲ್ಲ ಡಾಟಾಗಳ ಕೂಡುವಿಕೆಯನ್ನು ಮನಗಂಡು ವಿಜ್ಞಾನಿಗಳು 2010ರಲ್ಲಿ ಕ್ಷುದ್ರಗ್ರಹವೊಂದರ ಅಪ್ಪಳಿಸುವಿಕೆಯಿಂದ ಡೈನೋಸಾರ್ ವಿನಾಶ ಹೊಂದಿತು ಎಂಬ ವಾದವನ್ನು ಒಪ್ಪಿಕೊಳ್ಳುತ್ತಾರೆ. ಸ್ನೇಹಿತರೆ, ಮುಂದೆ 2019ರಲ್ಲಿ ಅಮೆರಿಕಾದ ನಾರ್ತ್ ಡಕೋಟಾ ರಾಜ್ಯದ ಟ್ಯಾನಿಸ್ ಎಂಬ ಸ್ಥಳದಲ್ಲಿ ಒಂದು ವಿಶೇಷ ಪತ್ತೆಯಾಗುತ್ತದೆ. ಆ ಆಸ್ಟ್ರಾಯ್ಡ್ ಭೂಮಿಗೆ ಬಡಿದ ಕ್ಷಣದಲ್ಲಿ ಏನೇನಾಗಿರಬಹುದು ಎಂದು ಹುಡುಕುತ್ತಿದ್ದ ವಿಜ್ಞಾನಿಗಳಿಗೆ ಆ ಒಂದು ಮೊದಲ ಕ್ಷಣದ ಚಿತ್ರಣ ಈ ಟ್ಯಾನಿಸ್ನಲ್ಲಿ ಸಿಕ್ಕಿತ್ತು. ಆಮೆಯೊಂದು ಅಪ್ಪಳಿಸಿ ಬಂದು ಮರದ ಕೊಂಬೆಯೊಂದಕ್ಕೆ ಅಂಟಿಕೊಂಡು ಅಲ್ಲಿಯೇ ಪಳೆಯುಳಿಕೆಯಾಗಿ ಹೋಗಿದ್ದ ದಾಖಲೆಯಲ್ಲಿ ಸಿಗುತ್ತದೆ. ಕ್ಷುದ್ರಗ್ರಹದ ಹೊಡೆತಕ್ಕೆ ಎದ್ದ ಭೂಕಂಪದ ಅಲೆಗಳು ನೀರಿನಲ್ಲಿ ಬೃಹತ್ ಅಲೆಗಳನ್ನು ಸೃಷ್ಟಿಸಿಬಿಟ್ಟಿದ್ದವು. ಆ ನೀರಿನೊಂದಿಗೆ ಹೊರಕ್ಕೆ ರಾಚಿದ ಆಮೆ ಆ ಮರದಲ್ಲಿ ಅಪ್ಪಚ್ಚಿಯಾಗಿ ಸತ್ತಿತ್ತು. ಆ ಸ್ಫೋಟದ ಕ್ಷಣದಲ್ಲಿ ಡೈನೋಸಾರ್ ಒಂದರ ಕಾಲು ದೇಹದಿಂದ ಸಿಡಿದು ದೂರ ಹೋಗಿ ಬಿದ್ದಿತ್ತು. ಆ ಕಾಲಿನಲ್ಲಿ ಯಾವುದೇ ಗಾಯಗಳು, ಮಾರ್ಕ್ಗಳು ಮತ್ತು ಅದಕ್ಕೆ ಯಾವುದೇ ಕಾಯಿಲೆಗಳು ಇದ್ದಿರಲಿಲ್ಲ. ಸ್ಫೋಟದ ರಭಸಕ್ಕೆ ಕಾಲು ತುಂಡಾಗಿ ಗಾಳಿಯಲ್ಲಿ ಹಾರಿತ್ತು. ಇಂಥ ವಿದ್ಯಮಾನಗಳು ಆ ಕ್ಷಣದಲ್ಲಿ ನಡೆದಿತ್ತು ಎಂಬುದಕ್ಕೆ ಟ್ಯಾನಿಸ್ನಲ್ಲಿ ವಿಜ್ಞಾನಿಗಳಿಗೆ ಸಾಕ್ಷಿಗಳು ದೊರೆಯುತ್ತವೆ.
ಇಲ್ಲಿ ಸತ್ತಿರುವ ಹಲವಾರು ಮೀನುಗಳ ಅವಶೇಷಗಳು ಅವು ಮೋಲ್ಟನ್ ರಾಕ್ಸ್ ಅಂದರೆ ಬೆಂಕಿಗೆ ಕರಗಿದ ಬಿಸಿ ಕಲ್ಲಿನ ಚೂರುಗಳನ್ನು ತಿಂದು ಸತ್ತಿದ್ದವು ಎಂಬುದಕ್ಕೆ ಸಾಕ್ಷಿ ಹೇಳುತ್ತವೆ. ಆ ಸಮಯದಲ್ಲಿ ಭೂಮಿಯಲ್ಲಿದ್ದ ವಸ್ತುಗಳೆಲ್ಲ ಒಮ್ಮೆಲೆ ಆಕಾಶಕ್ಕೆ ಸಿಡಿದು ಬೆಂಕಿ ಮಳೆಯಾಗಿದ್ದರ ಬಗ್ಗೆ ನೀವು ಕೇಳಿರಬಹುದು. ಕ್ಷುದ್ರಗ್ರಹ ಬಡಿದ 90 ನಿಮಿಷಗಳಲ್ಲಿ ಭೂಮಿಯಲ್ಲಿ ಏನೆಲ್ಲ ಸಂಭವಿಸಿತ್ತು ಎಂಬ ಬಗ್ಗೆ ನಾವು ಹಿಂದೊಂದು ವಿಡಿಯೋ ಮಾಡಿದ್ದೆವು. ನೀವು ಬೇಕಾದರೆ ಅದನ್ನು ನೋಡಿಕೊಂಡು ಬರಬಹುದು. ಸ್ನೇಹಿತರೆ, ಈ 40 ವರ್ಷಗಳಲ್ಲಿ ನಾವು ಕ್ಷುದ್ರಗ್ರಹವೇ ಈ ವಿನಾಶಕ್ಕೆ ಕಾರಣ ಎಂಬುದನ್ನು ಕಂಡುಹಿಡಿದಿದ್ದು ಮಾತ್ರವಲ್ಲದೆ ಅದು ಸಂಭವಿಸಿದ್ದು ಯಾವಾಗ, ಎಲ್ಲಿ ಎಂಬುದನ್ನೆಲ್ಲ ತಿಳಿದಿದ್ದೇವೆ. ಇಷ್ಟೆಲ್ಲ ತಿಳಿದರೂ ಇನ್ನೂ ಒಂದು ಪ್ರಶ್ನೆ ಮಾನವನ ತಲೆಯಲ್ಲಿ ಓಡುತ್ತಲೇ ಇತ್ತು. ಅದುವೇ ಆ ಕ್ಷುದ್ರಗ್ರಹ ಬಂದಿದ್ದಿಲ್ಲಿಂದ. ಮೊದಲು ಗುರುಗ್ರಹದಾಚೆ ಇರುವ ಆಸ್ಟ್ರಾಯ್ಡ್ ಬೆಲ್ಟ್ನ ಕಡೆಯಿಂದ ಭೂಮಿಯತ್ತ ಬಂದ ಒಂದು ಕ್ಷುದ್ರಗ್ರಹ ಅದಾಗಿರಬಹುದು ಎಂದು ತಿಳಿಯಲಾಗಿತ್ತಾದರೂ ವಿಜ್ಞಾನಿಗಳು ಆ ಕ್ಷುದ್ರಗ್ರಹದ ಕೆಮಿಕಲ್ ಕಾಂಪೋಸಿಷನ್ಗಳನ್ನು ಅಧ್ಯಯನ ಮಾಡಿ 2024ರಲ್ಲಿ ಆ ಕ್ಷುದ್ರಗ್ರಹ ನಮ್ಮ ಸೌರವ್ಯೂಹಕ್ಕೆ ಸೇರಿದ್ದಲ್ಲ ಎಂದು ಹೇಳುತ್ತಾರೆ. ಆ ಕ್ಷುದ್ರಗ್ರಹ ನಮ್ಮ ಸೌರಮಂಡಲ ಸೃಷ್ಟಿಯಾಗುವ ಕಾಲಕ್ಕಿಂತಲೂ ಹಳೆಯ ಕಾಲಕ್ಕೆ ಸೇರಿದ್ದು ಎಂಬುದು ತಿಳಿದು ಬಂದಿದೆ. ಅಂದರೆ ಅದು ಆಳಾಂತರಿಕ್ಷದಿಂದ ಬಂದು ತನ್ನ ಪಥದಲ್ಲಿ ಸಾಗುವಾಗ ಭೂಮಿಗೆ ಡಿಕ್ಕಿ ಹೊಡೆದಿತ್ತು ಎಂಬುದು ತಿಳಿದು ಬರುತ್ತದೆ. ನಮ್ಮ ಸೌರಮಂಡಲದಾಚೆಯಿಂದ ಬಂದ ಆಕಾಶ ಕಾಯವೊಂದು ಭೂಮಿಗೆ ಬಡಿದು ಭೂಮಿಯಲ್ಲಿನ ಒಂದು ಜೀವ ಸಂಕುಲವನ್ನೇ ನಾಶಪಡಿಸಿತ್ತು. ಅಲ್ಲಿಂದ ಭೂಮಿಯಲ್ಲಿ ಉರಗಗಳ ಸಂತತಿ ನಾಶವಾಗಿ ಸಸ್ತನಿಗಳ ಸಂತತಿ ಶುರುವಾಗಿತ್ತು. ವಿನಾಶಕ್ಕೆಂದೇ ಬಂದ ಆ ಆಕಾಶದ ಬಂಡೆ ಭೂಮಿಯಲ್ಲಿ ವಿನಾಶವನ್ನೇನೋ ಮಾಡಿತು. ಆದರೆ ಅದರಿಂದ ಹೊಸ ಜೀವಿಗಳ ಹುಟ್ಟಿಗೂ ಕಾರಣವಾಯಿತು. ಆ ಸಸ್ತನಿಗಳಿಂದಲೇ ನಾವು ಮನುಷ್ಯರು ಹುಟ್ಟಿ ಬಂದಿದ್ದೇವೆ. ಇಂದು ಭೂಮಿಯ ಮೇಲೆ ಇಷ್ಟೆಲ್ಲ ಅಭಿವೃದ್ಧಿಗಳನ್ನು, ಇಷ್ಟೆಲ್ಲ ತಂತ್ರಜ್ಞಾನವನ್ನು ಮುಂದುವರಿಸಿಕೊಂಡು ಸಾಗುತ್ತಿದ್ದೇವೆ. ಸ್ನೇಹಿತರೆ, ಹೇಗನಿಸಿತು ಆ ಕ್ಷುದ್ರಗ್ರಹದ ಬೆನ್ನು ಹತ್ತಿದ ಕತೆ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.